ಇಂತಹ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಕಥೆ ಕೇಳೋಣ. ಕೆಲವೊಮ್ಮೆ ಜೀವನದಲ್ಲಿ ತುಂಬಾನೇ ಕಷ್ಟದ ಪರಿಸ್ಥಿತಿಗಳು ಎದುರಾಗತ್ತೆ ಅಲ್ವಾ? ಅಂಥ ಟೈಮಲ್ಲಿ ಬುದ್ಧಿವಂತಿಕೆಯಿಂದ ಹೇಗೆ ಪಾರಾಗಬಹುದು ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಬನ್ನಿ, ತೆನಾಲಿ ರಾಮನ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಅವನ ಚಾತುರ್ಯದ ಲೋಕಕ್ಕೆ ಹೋಗ್ಬರೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ದೇಶದ ದೊರೆಯೇ ಒಬ್ಬರ ಮೇಲೆ ಸಿಟ್ಟಾಗಿ ಇನ್ನೊಂದು ಸಾರಿ ನಿನ್ನ ಮುಖ ನನಗೆ ತೋರಿಸಲೇಬಾರ್ದು ಅಂತ ಆಜ್ಞೆ ಮಾಡಿದ್ರೆ ಅವರ ಸ್ಥಿತಿ ಏನಾಗಬೇಡ. ಇದು ಸುಮ್ಮನೆ ಒಂದು ಪ್ರಶ್ನೆ ಅಲ್ಲ, ನಮ್ಮ ಇವತ್ತಿನ ಇಡೀ ಕತೆ ನಿಂತಿರೋದೇ ಈ ಒಂದು ಪ್ರಶ್ನೆ ಮೇಲೆ. ಕಥೆಯ ಹೀರೋಗಳು ಯಾರು ಅಂತಂದ್ರೆ, ಒಬ್ರು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಶ್ರೀ ಕೃಷ್ಣದೇವರಾಯರು. ಇನ್ನೊಬ್ರು ಅವರ ಆಸ್ಥಾನದ ರತ್ನ, ಸಖತ್ ಜಾಣ ಅಂತ ಹೆಸರಾಗಿದ್ದ ತೆನಾಲಿರಾಮ. ಅಂದಹಾಗೆ ವಿದೂಷಕ ಅಂದ್ರೆ ಬರೀ ತಮಾಷೆ ಮಾಡೋರಲ್ಲ, ತಮಾಷೆಯ ಮೂಲಕವೇ ರಾಜನಿಗೆ ಬುದ್ಧಿ ಹೇಳೋರು. ಆದ್ರೆ ಈ ಕತೆ ಶುರುವಾಗೋದೇ ರಾಜನ ಭಯಂಕರ ಕೋಪದಿಂದ. ಏನಾಯ್ತು ಅಂತೀರಾ? ಆ ಕೋಪಕ್ಕೆ ಸರಿಯಾದ ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಒಂದಂತೂ ನಿಜ, ರಾಜರ ಕೋಪ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಅವರು ತೆನಾಲಿರಾಮನಿಗೆ ಇದುವರೆಗೂ ಯಾರೂ ಕೇಳೇ ಇರದಂಥ ಒಂದು ವಿಚಿತ್ರ ಶಿಕ್ಷೆ ಕೊಡೋಕೆ ನಿರ್ಧಾರ ಮಾಡಿಬಿಟ್ರು. ರಾಜ ಕೊಟ್ಟ ಆಜ್ಞೆ ಇದೆಯಲ್ಲ, ಅದು ಬರೀ ಒಂದು ಶಿಕ್ಷೆ ಆಗಿರ್ಲಿಲ್ಲ, ಅದು ತೆನಾಲಿರಾಮನ ಬುದ್ಧಿವಂತಿಕೆಗೆ ಹಾಕಿದ ಒಂದು ಸವಾಲು. ಅಂದ್ರೆ ನೋಡಿ, ಅದನ್ನ ಪಾಲ್ಸೋಕೋ ಕಷ್ಟ, ಪಾಲ್ಸದೇ ಇದ್ರೆ ಪ್ರಾಣಕ್ಕೆ ಅಪಾಯ. ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಹಾಗಿದ್ರೆ ಆ ಆಜ್ಞೆ ಏನಿತ್ತು ಅಂತೀರ? ರಾಜರು ಹೇಳಿದ್ದು ಇಷ್ಟೇ, ಅವನು ನನಗೆ ತನ್ನ ಮುಖ ತೋರಿಸಬಾರ್ದು, ಒಂದು ವೇಳೆ ಈ ಆಜ್ಞೆ ಮೀರಿದ್ರೆ ಕಠಿಣ ಶಿಕ್ಷೆ ಗ್ಯಾರಂಟಿ. ಬಹುಶಃ ಇದು ತೆನಾಲಿರಾಮನನ್ನು ಆಸ್ಥಾನದಿಂದ ಶಾಶ್ವತವಾಗಿ ದೂರ ಇಡೋಕೆ ರಾಜರು ಮಾಡಿದ ಪ್ಲಾನ್ ಆಗಿತ್ತಾ? ನೋಡಿ, ತೆನಾಲಿರಾಮ ಬರೀ ಬುದ್ಧಿವಂತ ಅಲ್ಲ, ಸಮಯ ಪ್ರಜ್ಞೆ ಇರೋ ಜಾಣ ಕೂಡ. ರಾಜರ ಕೋಪದ ಬೆಂಕಿಗೆ ತುಪ್ಪ ಸುರಿಯುವುದು ಬೇಡ ಅಂತ ಆ ಕ್ಷಣಕ್ಕೆ ಅಲ್ಲಿಂದ ಹೋಗಿ ಆಮೇಲೆ ಏನ್ ಮಾಡೋದು ಅಂತ ಯೋಚಿಸೋದೇ ಸರಿ ಅಂತ ಡಿಸೈಡ್ ಮಾಡ್ದ. ಅವನ ಈ ನಿರ್ಧಾರಣೆ ಅವನ ಚಾಣಾಕ್ಷತೆಗೆ ಸಾಕ್ಷಿ. ಸರಿ, ಒಂದು ದಿನ ಕಳೆಯಿತು. ಮಾರನೇ ದಿನ ರಾಜರು ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಲ್ಲೊಂದು ದೊಡ್ಡ ಸರ್ಪ್ರೈಸ್ ಕಾಯ್ತಾ ಇತ್ತು. ತೆನಾಲಿರಾಮ ವಾಪಸ್ ಬಂದಿದ್ದ. ಆದ್ರೆ ಹೇಗೆ? ರಾಜನ ಆಜ್ಞೆ ಏನಾಯ್ತು? ಕಥೆಯ ಅಸಲಿ ಮಜಾ ಶುರುವಾಗೋದೇ ಇಲ್ಲಿಂದ. ಯಾವಾಗ್ಲೂ ಅಷ್ಟೇ ಅಲ್ವಾ, ಜಾಣರಿಗೆ ಶತ್ರುಗಳು ಸ್ವಲ್ಪ ಜಾಸ್ತಿನೇ ಇರ್ತಾರೆ. ತೆನಾಲಿರಾಮನಿಗೂ ಹಾಗೆ. ಅವನ ಶತ್ರುಗಳಲ್ಲಿ ಒಬ್ಬ ಅಧಿಕಾರಿಗೆ ಇದೇ ಒಳ್ಳೆ ಚಾನ್ಸ್ ಅಂತ ಅನಿಸ್ತು. ಅವನು ಓಡಿ ಹೋಗಿ ರಾಜನ ಹತ್ರ, ಪ್ರಭುಗಳೇ, ನಿಮ್ಮ ಆಜ್ಞೆಯನ್ನ ಮೀರಿ ತೆನಾಲಿರಾಮ ಆಸ್ಥಾನಕ್ಕೆ ಬಂದಿದ್ದಾನೆ ಅಂತ ಚಾಡಿ ಹೇಳ್ಬಿಟ್ಟ. ರಾಜರು ಕೋಪದಿಂದ ಆಸ್ಥಾನಕ್ಕೆ ಬಂದು ನೋಡಿದ್ರೆ ಅಲ್ಲಿದ್ದ ದೃಶ್ಯ ನೋಡಿ ಅವರಿಗೆ ಶಾಕ್. ತೆನಾಲಿರಾಮ ಅಲ್ಲೇ ಇದ್ದ, ಆದ್ರೆ ಒಂದು ನಿಮಿಷ ಅವನ ಮುಖ ಕಾಣಿಸ್ತಾನೇ ಇರಲಿಲ್ಲ. ಯಾಕಂದ್ರೆ ಅವನ ತಲೆ ಮೇಲೆ ಒಂದು ದೊಡ್ಡ ಮಣ್ಣಿನ ಮಡಕೆ ಇತ್ತು. ಹೊರಗಡೆ ನೋಡಕ್ಕೆ ಅನುಕೂಲ ಆಗ್ಲಿ ಅಂತ ಕಣ್ಗಳತ್ರ 2 ತೂತು ಮಾಡ್ಕೊಂಡಿದ್ದ ಅಷ್ಟೇ. ಸೊ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಒಂದ್ ಕಡೆ ಸಿಟ್ಟಿಂದ ಕೆಂಡ ಆಗ್ತಾ ಇರೋ ರಾಜ, ಇನ್ನೊಂದ್ ಕಡೆ ತಲೆ ಮೇಲೆ ಮಡಕೆ ಹಾಕ್ಕೊಂಡು ಶಾಂತವಾಗಿ ನಿಂತಿರೋ ತೆನಾಲಿರಾಮ. ಈ ಮುಖಾಮುಖಿಯಲ್ಲಿ ಮುಂದೇನಾಗ್ಬೋದು? ರಾಜನ್ಗೆ ಇದನ್ನ ನೋಡಿ ಸಿಟ್ಟು ನೆತ್ತಿಗೇರ್ಬಿಡ್ತು. ಎಲ್ಲರ ಮುಂದೆ ತನ್ನನ್ನೇ ಅಣಕ ಮಾಡ್ತಿದ್ದಾನೆ ಅನ್ಕೊಂಡು, ಏನಿದು, ನನ್ನ ಆಜ್ಞೆಯನ್ನ ಉಲ್ಲಂಘಿಸಿದ್ದಲ್ಲದೆ ಈ ತರಹ ವೇಷ ಹಾಕೊಂಡ್ಬಂದು ನನಗೆ ಅವಮಾನ ಮಾಡ್ತಿದ್ಯಾ? ಸೈನಿಕರೇ, ಶಿಕ್ಷೆಗೆ ರೆಡಿ ಮಾಡಿ ಅಂತ ಗರ್ಜಿಸಿದ್ರು. ಆದ್ರೆ ನಮ್ಮ ತೆನಾಲಿರಾಮ ಇದಾನಲ್ಲ, ಅವನು ಸ್ವಲ್ಪನೂ ಅಂಜಲಿಲ್ಲ. ಏಕ್ದಮ್ ಶಾಂತವಾಗಿ ರಾಜನ ಕೋಪವನ್ನೆಲ್ಲ ಒಂದೇ ಒಂದು ಪ್ರಶ್ನೆಯಲ್ಲಿ ತಣ್ಣಗಾಕ್ಸೋಕ್ ಹೊರಟ. ಆ ಒಂದು ಪ್ರಶ್ನೆ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಅವನ ಲಾಜಿಕ್ ಎಷ್ಟು ಸಿಂಪಲ್ ಆಗಿತ್ತು ಅಂದ್ರೆ ಅದನ್ನ ಅಲ್ಲಗಳೆಯೋಕೆ ಆಗ್ತಿರ್ಲಿಲ್ಲ. ಅವನು ಹೇಳಿದಿಷ್ಟೇ, ಮಹಾರಾಜರೇ, ನಿಮ್ಮ ಆಜ್ಞೆ ಇದ್ದಿದ್ದು ನನ್ನ ಮುಖ ತೋರಿಸಬಾರದು ಅಂತ, ಸರಿ ಅಲ್ವಾ? ಈಗ ಹೇಳಿ, ನನ್ನ ಮುಖ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಾ ಇರೋದು ಬರೀ ಒಂದು ಮಡಕೆ. ಅಂದ್ರೆ ನಾನು ನಿಮ್ಮ ಆಜ್ಞೆಯನ್ನ ಅಕ್ಷರಶಃ ಪಾಲಿಸ್ತಾ ಇದ್ದೀನಿ. ತೆನಾಲಿರಾಮನ ಈ ಅನಿರೀಕ್ಷಿತ ಬುದ್ಧಿವಂತಿಕೆಯ ಮತ್ತು ಅಷ್ಟೇ ಮುಗ್ಧವಾದ ಉತ್ತರ ಕೇಳಿದ ತಕ್ಷಣ ರಾಜನ ಕೋಪವೆಲ್ಲ ಕರಗಿ ನೀರಾಗಿ ಹೋಯಿತು. ಆ ಸಿಟ್ಟು ನಗುವಾಗಿ ಬದಲಾಗೋಕೆ ಹೆಚ್ಚು ಹೊತ್ತು ಬೇಕಾಗ್ಲಿಲ್ಲ. ಸ್ವಲ್ಪ ಹೊತ್ತಿನ ಹಿಂದೆ ಸಿಂಹದ ಹಾಗೆ ಗರ್ಜನೆ ಮಾಡ್ತಿದ್ದ ರಾಜ ತೆನಾಲಿರಾಮನ ಜಾಣ್ಮೆ ನೋಡಿ ತಡೆಯೋಕಾಗ್ದೆ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರು. ನೋಡಿ, ಚಾತುರ್ಯಕ್ಕೆ ಎಂತಹ ಶಕ್ತಿ ಇದೆ ಅಂತ. ಇಡೀ ಆಸ್ಥಾನದ ಟೆನ್ಷನ್ ವಾತಾವರಣ ನಗುವಿನ ಅಲೆಗಳಲ್ಲಿ ಮಾಯವಾಗಿ ಹೋಯಿತು. ನಗುತ್ತಲೇ ರಾಜ ಹೇಳಿದ್ರು, ರಾಮ, ಯಾರೋ ಸರಿ ಹೇಳಿದ್ದಾರೆ, ಮೂರ್ಖರು ಮತ್ತೆ ಹಾಸ್ಯಗಾರರ ಮೇಲೆ ಕೋಪ ಮಾಡ್ಕೊಳ್ಳೋದು ವ್ಯರ್ಥ ಅಂತ. ನಿನ್ನ ಬುದ್ಧಿವಂತಿಕೆ ಮುಂದೆ ನನ್ನ ಕೋಪ ಸೋತೋಯ್ತು ಅಂಟು ತೆನಾಲಿರಾಮನ ಜಾಣ್ಮೆಯೇ ಗೆದ್ದಿತು. ಕೊನೆಗೂ ಕಥೆ ಒಂದು ಸುಂದರ ಅಂತ್ಯ ಕಾಣ್ತು. ರಾಜರು ತೆನಾಲಿರಾಮನಿಗೆ ಆ ಮಡಕೆಯನ್ನ ತೆಗೆದು ಅವನ ಜಾಗದಲ್ಲಿ ಕೂರೋಕ್ ಹೇಳಿದ್ರು.
ರಾಮನಿಗೆ ಶಿಕ್ಷೆ ಆಗತ್ತೆ ಅಂತ ಕಾಯ್ತಾ ಇದ್ದ ಅವನ ಶತ್ರುಗಳ ಕಥೆ ಏನಾಯ್ತು ಅಂತೀರಾ? ಅವರ ಮುಖ ನೋಡ್ಬೇಕಿತ್ತು ಅಷ್ಟೇ. ಸೊ ಈ ಕಥೆಯಿಂದ ನಾವು ಕಲಿಯೋದೇನು? ಇದೊಂದು ಬರೀ ತಮಾಷೆ ಕಥೆಯಲ್ಲ, ಇದು ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತೆ. ಯಾವಾಗಲೂ ಜಗಳ ಅಥವಾ ನೇರ ಸಂಘರ್ಷಕ್ಕಿಂತ ಬುದ್ಧಿವಂತಿಕೆ ಮತ್ತು ಚಾತುರ್ಯದ ಮಾತುಗಳು ಹೇಗೆ ಹೆಚ್ಚು ಪವರ್ಫುಲ್ ಆಗಿರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನಮ್ಮ ಜೀವನದಲ್ಲೂ ಇಂಥ ಪರಿಸ್ಥಿತಿಗಳು ಬಂದಾಗ ತೆನಾಲಿ ರಾಮನ ದಾರಿಯನ್ನು ಹಿಡಿಬೋದಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?